गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ದಾರೆ. ದೇವರ ಆಶೀರ್ವಾದವೇ ನಮಗೆಲ್ಲರಿಗೂ ಬೇಕು. ವಿಶ್ವರೂಪವಾಗಿ ಇಡೀ ಜಗತ್ತಿನ ಬ್ರಹ್ಮಾಂಡ ರೂಪವಾಗಿ ಇರುವಂಥ ಪರಮಾತ್ಮ ತಾನೇ ಈ ಜಗತ್ತನ್ನು ಸೃಷ್ಟಿ ಮಾಡಿ ಜಗದ್ರೂಪವಾಗಿ ತೋರ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ತೋರುವ ಅನೇಕ ವಿಷಯಗಳು ಮುಖ್ಯವಾಗಿ ದೇಶ, ಕಾಲ, ಪದಾರ್ಥ, ಕ್ರಿಯೆಗಳು ನಾಲ್ಕು ಪ್ರಧಾನವಾಗಿ ಕಂಡು ಬರ್ತಾ ಇವೆ. ದೇಶ, ಕಾಲ, ಪದಾರ್ಥಗಳು, ಕ್ರಿಯೆಗಳು ಅಂದರೆ ಕರ್ಮಗಳು. ದಿವಸ ಹೇಳ್ತೀವಿ, ತಿಥಿ, ನಕ್ಷತ್ರ, ಪಕ್ಷ, ಮಾಸ, ಇವೆಲ್ಲವೂ ಯಾರೂ ಅಲ್ಲ, ಆ ಸರ್ವವ್ಯಾಪಕ ನಾದ ಪರಮಾತ್ಮನ ಅವಯವಗಳೇ ಈ ಕಾಲದ ಅಂಶಗಳು. ಅದರಿಂದ ದಿವಸ ಅಂಶ ಅಂದರೆ ಅವನು ಒಂದು ಚಿಕ್ಕ ದೇವತಾನೆ, ಪರಮಾತ್ಮನ ಅಂಶವಾದ ದೇವತ. ಕಾಲ ದೇವತಾ ಅಂಶಗಳೇ ದಿವಸ ದೇವತ ಅಂದರೆ ದಿನ ದೇವತ, ಪಕ್ಷ ದೇವತ, ಮಾಸ ದೇವತ, ನಕ್ಷತ್ರ ದೇವತ, ವರ್ಷ ದೇವತ, ಯುಗ ದೇವತ, ಮನ್ವಂತರ ದೇವತ, ಇವರೆಲ್ಲರೂ ದೇವರೇ. ದೇವರೇ ಅಂದರೆ ಬಿಡಿ ಬಿಡಿ ಆಗಲ್ಲ, ಆ ಸರ್ವವ್ಯಾಪಕ ಪರಮಾತ್ಮನ ಅವಯವಗಳೇ. ಅದೇ ಪರಮಾತ್ಮ ಈ ಅವಯವಗಳಲ್ಲಿ ತೋರುವಾಗ ಒಂದೊಂದು ಅವಯವಕ್ಕೆ ತನ್ನ ಒಂದು ಗುಣಶಕ್ತಿ ಇರುತ್ತದೆ. ಒಂದೊಂದು ಅವಯವಕ್ಕೆ ಒಂದೊಂದು ಗುಣಶಕ್ತಿ ವಿಶೇಷ ಇರುತ್ತದೆ. ಸ್ಥೂಲವಾದ ಶರೀರಕ್ಕೆ ಹಿಂದೆ ಒಂದು ಸೂಕ್ಷ್ಮ ಶರೀರ, ನಾವು ಜೀವ ಇದ್ದಾನೆ ಹಿಂದೆ. ಹಾಗೆ ಪ್ರತಿಯೊಂದು ನಾವು ತೋರುವ ಸ್ಥೂಲ ಪದಾರ್ಥಕ್ಕೆ ಹಿಂದೆ ಸೂಕ್ಷ್ಮ ದೇವತಾ ರೂಪ ಇದೆ. ಪೃಥ್ವಿ ನಾವು ನೋಡ್ತಾ ಇದ್ದೀವಿ, ಇದು ಸ್ಥೂಲ ಶರೀರ ಮಾತ್ರ. ಪೃಥ್ವಿ ದೇವತೆ ಇದೆ. ಇದನ್ನು ಧರಿಸಿರುವ ದೇಹವನ್ನು ನಾವು ಹೇಗೆ ಧರಿಸಿದ್ದೀವೋ, ಸ್ಥೂಲ ದೇಹವನ್ನು ಧರಿಸಿರುವ ಪೃಥ್ವಿ ದೇವತೆ ಇದೆ. ಸೂರ್ಯ ದೇವತಾ ಇದ್ದಾನೆ, ವಾಯು ದೇವತಾ ಇದ್ದಾನೆ, ಅಗ್ನಿ ಪಂಚಭೂತಗಳಿಗೆ, ಪರ್ವತಕ್ಕೆ ನಮ್ಮ ನದಿ ದೇವತಾ ಇದೆ. ಅಂದರೆ ತೋರುವ ಪ್ರತಿಯೊಂದು ಪದಾರ್ಥ, ಕಾಲ, ದೇಶ, ಕರ್ಮ ಇವೆಲ್ಲ ಅವಯವಗಳು ಆ ಸರ್ವವ್ಯಾಪಕ ಪರಮಾತ್ಮನ ಅವಯವಗಳಾಗಿ ತೋರ್ತಾ ಇವೆ. ಒಂದೊಂದು ಅವಯವ ಒಂದೊಂದು ದೇವತೆ. ಆ ಒಂದೊಂದು ದೇವರಿಗೆ ಆಯಾ ಗುಣಶಕ್ತಿಗಳಿರುತ್ತವೆ. ಅದಕ್ಕೋಸ್ಕರ ನಮಗೆ ಈ ಕಾಲದ ಅವಯವಗಳನ್ನು ನೋಡಿದರೆ ಒಂದೊಂದು ಅವಯವದಲ್ಲಿ ಒಂದೊಂದು ವಿಶೇಷ ಗುಣ ಇರುತ್ತದೆ. ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ವಿಶೇಷ ಗುಣ, ಅದು ದೇವತಾ ಗುಣ. ಆದ್ದರಿಂದ ಆ ಕಾಲದ ಅವಯವ ರೂಪವಾಗಿರುವ ದೇವರ ಅನುಗ್ರಹ ನಮಗೆ ಬೇಕು. ಯಾವ ಕಾಲ ಬಳಸಿಕೊಳ್ಳಬೇಕು, ಹೇಗೆ ಬಳಸಿಕೊಳ್ಳಬೇಕು, ಕಾಲದ ಅವಯವವನ್ನು. ಈ ನಕ್ಷತ್ರದಲ್ಲಿ ಈ ಕೆಲಸ ಮಾಡಬಹುದು, ಈ ನಕ್ಷತ್ರ ಈ ಕೆಲಸಕ್ಕೆ ಅನುಕೂಲವಲ್ಲ, ಈ ತಿಥಿ ಇದಕ್ಕೆ ಅನುಕೂಲ, ಇದಕ್ಕೆ ಅನುಕೂಲವಲ್ಲ. ಅಂದರೆ ಆಯಾ ದೇವತೆಗಳ ಅನುಗ್ರಹ ನಮಗೆ ಬೇಕು. ಈ ಕೆಲಸಕ್ಕೆ ಅನುಕೂಲ, ಈ ಕೆಲಸಕ್ಕೆ ಅನುಕೂಲವಲ್ಲ, ಬಿಡ್ತೀವಿ. ಯಾವುದಕ್ಕೆ ಅನುಕೂಲವೋ ಅದು ಬಳಸ್ತೀವಿ. ಈ ತರಹ ಕಾಲಾಂಶ ರೂಪ ದೇವರ ಕುರಿತು ಹೇಳುವಂಥದ್ದು ಜ್ಯೋತಿಷ್ಶಾಸ್ತ್ರ. ದಿಗ್ದೇಶಗಳು ಅದಕ್ಕೆ ಅವಯವಗಳಿವೆ. ದಿಗ್ದೇಶಗಳು ಪೂರ್ಣವಾಗಿ ನೋಡಿದಾಗ ಸಾಕ್ಷಾತ್ ಪರಮಾತ್ಮ. ಅವರ ಅವಯವಗಳು ನೋಡಿದ್ದರೆ ವಾಸ್ತುಶಾಸ್ತ್ರ. ವಾಸ್ತುಶಾಸ್ತ್ರ ದಿಗ್ದೇವತೆಗಳು, ಈ ದಿಕ್ಕಿನಲ್ಲಿ ಈ ದೇವರು, ಈ ದಿಕ್ಕಿನಲ್ಲಿ ಈ ದೇವರು ಹೇಳ್ತಾರೆ. ಅಲ್ಲ, ದೇಶಗಳು ಹೇಳ್ತಾರೆ. ಉತ್ತರ, ದಕ್ಷಿಣ ಮುಂತಾದ ದೇಶಗಳು ಹೇಗಿರಬೇಕು, ಆ ದೇಶದ ಅವಯವಗಳಲ್ಲಿ ಒಂದೊಂದು ಅವಯವಕ್ಕೆ ಒಂದೊಂದು ದೇವತಾ, ಆಯಾ ದೇವತಕ್ಕೆ ಗುಣಗಳು, ಶಕ್ತಿಗಳಿರುತ್ತವೆ. ಒಂದು ಗುಣ ಒಂದು ಕೆಲಸಕ್ಕೆ ಉಪಯೋಗವಲ್ಲ, ಈ ಕೆಲಸಕ್ಕೆ ಉಪಯೋಗ, ಈ ಕೆಲಸಕ್ಕೆ ಉಪಯೋಗವಲ್ಲ. ಹಾಗೆ ಹೇಳ್ತದೆ ನಮ್ಮ ಶಾಸ್ತ್ರ. ದಿಗ್ದೇಶಗಳ ಕುರಿತು ಅದರ ಗುಣಗಳು, ಶಕ್ತಿಗಳನ್ನು ತಿಳಿಸುವುದು, ಅದನ್ನು ಹೇಗೆ ಬಳಸುವುದು, ಇದೆಲ್ಲ ಹೇಳುವಂಥದ್ದು ವಾಸ್ತುಶಾಸ್ತ್ರ. ಪದಾರ್ಥಗಳನ್ನು ಕುರಿತು ಹೇಳುವುದು ಆಯುರ್ವೇದ ಶಾಸ್ತ್ರ.
ಪ್ರತಿಯೊಂದು ಪದಾರ್ಥ ಸರ್ವವ್ಯಾಪಕನಾದ ವಿಶ್ವರೂಪವು ಸಾಕ್ಷಾತ್ ಪರಮಾತ್ಮನೇ. ಅವಯವ ರೂಪವಾಗಿ ತೋರಿದ್ದರೆ ಎಷ್ಟೆಷ್ಟು ಪದಾರ್ಥವಾಗಿ ತೋರುತ್ತಾನೆ ನೋಡಿ. ಒಂದೊಂದು ಪದಾರ್ಥಕ್ಕೆ ಒಂದೊಂದು ವಿಶಿಷ್ಟ ಲಕ್ಷಣ, ವಿಶಿಷ್ಟ ಗುಣ, ವಿಶಿಷ್ಟ ಶಕ್ತಿ ಇರುತ್ತೆ. ಇದು ಯಾವ ಗುಣ ಯಾವ ಶಕ್ತಿ ತಿಳ್ಕೊಳ್ಳಬೇಕು. ಮೊದಲು ಜ್ಞಾನ ಬೇಕು, ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅದು ಬೇಕು. ಅದು ತಿಳಿಸುವಂಥದ್ದು ನಮಗೆ ಆಯುರ್ವೇದ ಶಾಸ್ತ್ರ. ಕರ್ಮಗಳ ಕುರಿತು ತಿಳಿಸುವುದು ಕರ್ಮಶಾಸ್ತ್ರ, ಅದೇ ಧರ್ಮಶಾಸ್ತ್ರ. ಕರ್ಮಗಳು ಅದೇ ಕರ್ಮ ಒಂದು ಸಂದರ್ಭದಲ್ಲಿ ಒಂದು ಬಗೆಯಾಗಿ ಮಾಡಿದ್ದರೆ ಒಂದು ಫಲ, ಇನ್ನೊಂದು ಬಗೆಯಾಗಿ ಮಾಡಿದ್ದರೆ ಇನ್ನೊಂದು ಫಲ. ಅದಕ್ಕೆ ಕರ್ಮಕ್ಕೆ ಒಂದು ದೇವತಾ ಇಲ್ಲ. ಆದ್ದರಿಂದ ಆ ದೇವರೂಪವಾಗಿ ಆ ಗುಣ ಆ ಶಕ್ತಿ ಇರುತ್ತೆ. ಹೀಗೆ ಈ 4 ವಿಷಯಗಳನ್ನು ತಿಳಿಸುವಂಥ 4 ಬಗೆಯಾದ ಶಾಸ್ತ್ರಗಳಿವೆ. ಇಷ್ಟು ಸೂಕ್ಷ್ಮವಾಗಿ ಶಾಸ್ತ್ರಗಳು ಪ್ರಪಂಚದಲ್ಲಿ ಆಧುನಿಕ ವಿಜ್ಞಾನಕ್ಕೆ ಗೊತ್ತೇ ಇಲ್ಲ. ನಮ್ಮ ಮಹನೀಯರು ಋಷಿಗಳು ಈ ಪದಾರ್ಥದ ಹಿಂದೆ ಇರುವ ಆ ದೇವತಾ ಶಕ್ತಿ ಗುಣಗಳನ್ನು ತಿಳ್ಕೊಳ್ಳುವುದು ಮೊದಲು ಬೇಕು. ಅದಕ್ಕೋಸ್ಕರ ಕೂಡ ಈ ನಕ್ಷತ್ರಗಳು, ಗ್ರಹಗಳು, ಅವರ ಆ ಹಿಂದೆ ದೇವರನ್ನೇ ನೋಡ್ತೀವಿ ನಾವು. ನಕ್ಷತ್ರ ಗ್ರಹಗಳು ಈ ತೋರುವಂಥದ್ದು ಸ್ಥೂಲ ಶರೀರ, ಇದರ ಹಿಂದೆ ದೇವತಾ ಇದ್ದಾನೆ. ಗುರು ಆಗಲಿ, ಬುಧ ಆಗಲಿ, ಆ ದೇವತರ ಪರಿಜ್ಞಾನ ಬೇಕು ಮೊದಲು. ಅವರು ತಿರುಗುತ್ತಾ ಇದ್ದರೆ ಎಲ್ಲಿ ಪ್ರಪಂಚ ಚಕ್ರರೂಪ, ಈ ಪ್ರಪಂಚ ಅವು ಎಲ್ಲಿ ಇದ್ದಾರೆ, ಎಲ್ಲಿರುವಾಗ ಯಾವ ಶಕ್ತಿ ಉಂಟಾಗುತ್ತದೆ, ಯಾವ ಶಕ್ತಿ ಅಭಿವ್ಯಕ್ತವಾಗುತ್ತದೆ. ಬದಲಾಯಿಸಿದ್ದರೆ ಇನ್ನೊಂದು ಶಕ್ತಿ, ಮತ್ತೆ ಬದಲಾಯಿಸಿದ್ದರೆ ಇನ್ನೊಂದು ಶಕ್ತಿ, ಇನ್ನೊಂದು ಗುಣ. ಇದು ಪರಿಜ್ಞಾನ ಬೇಕು. ಆ ಪರಿಜ್ಞಾನವನ್ನು ನಾವು ತಿಳ್ಕೊಂಡು ಅವರನ್ನು ಆವಾಹನ ಮಾಡಬೇಕು. ಅದೇ ಅವರನ್ನು ಅರ್ಚನ ಮಾಡಬೇಕು. ಅರ್ಚನಾ ಆವಾಹನ ಅಂದರೆ, ಅರ್ಚನಾ ಪೂಜೆ ಅಂದರೆ ಏನಂದರೆ ಆ ದೇವತಾ ಶಕ್ತಿಯನ್ನು ನಮಗೆ ಅನುಕೂಲವಾಗುವ ಹಾಗೆ ಅವರನ್ನು ಆರಾಧಿಸಿ ಅವರ ಅನುಗ್ರಹ ನಮ್ಮ ಮೇಲೆ, ಆ ದೇವಶಕ್ತಿ ನಮ್ಮ ಮೇಲೆ ಬೀಳುವಂತೆ ಮಾಡಿಕೊಳ್ಳುವುದು. ಹೀಗೆ ಅವರನ್ನು ತಿಳ್ಕೊಳ್ಳುವುದು, ಅವರನ್ನು ಆರಾಧಿಸುವುದು, ಈ 2 ಪದ್ಧತಿಗಳಲ್ಲಿ ನಮಗೆ ಹೇಳಿದ್ದಾರೆ. ನಮ್ಮ ಜೀವನವೆಲ್ಲ ಇದಕ್ಕೆ ಅನುಗುಣವಾಗೇ ಇದೆ. ಹೀಗೆ ಪೂರ್ವಜರು ಜೀವಿಸಿದ್ದಾರೆ. ಅದಕ್ಕೋಸ್ಕರ ಈ ಕಾಲಶಾಸ್ತ್ರ, ವಾಸ್ತುಶಾಸ್ತ್ರ, ಧರ್ಮಶಾಸ್ತ್ರ, ಆಯುರ್ವೇದ ಶಾಸ್ತ್ರ 4ನ್ನು ಬೆಳೆಸಿಕೊಂಡರೆ ಅವರು ಇಹಲೋಕವನ್ನು ಸಾಧಿಸಿಕೊಂಡರು, ಪರಲೋಕವನ್ನು ಸಾಧಿಸಿಕೊಂಡರು. ನಾನು ಒಂದು ಅಂಶ ಹೇಳ್ತೀನಿ, ನನ್ನ ಹೆಚ್ಚು. ಈ ದೇವರನ್ನು ಈ 4 ಶಾಸ್ತ್ರಗಳು ಹೇಳುವಂಥ ಅಂಶರೂಪವಾಗಿರುವ ದೇವರನ್ನು 2 ಬಗೆ ಆರಾಧಿಸಬಹುದು. ಸಕಾಮವಾಗಿ, ನಿಷ್ಕಾಮವಾಗಿ. ಸಕಾಮವಾಗಿ ಆರಾಧಿಸಿದ್ದರೆ ಆಯಾ ಸ್ಥಿತಿಯಲ್ಲಿ ಗ್ರಹ ರೂಪವಾಗಿ, ನೋಡಿ ಈ ಗ್ರಹದ ರೂಪವಾಗಿ, ನಕ್ಷತ್ರ ರೂಪವಾಗಿ ಇರುವುದು ದೇವರೇ ಎಂಬುದು ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಎಲ್ಲ ಅಗ್ನಿರ್ಜ್ಯೋತಿ ರಹಸ್ಯಪ್ಲ ಷಣ್ಮಾಸ ಉತ್ತರಾಯಣಂ ಇವರೆಲ್ಲರೂ ದೇವರು ಎಂದು ಶಂಕರ ಭಾಷ್ಯ ಹೇಳ್ತಾ ಇದ್ದಾರೆ. ಅವರು ಕೇವಲ ಅಂಶಗಳಲ್ಲ, ಕಾಲಾಂಶಗಳೆಲ್ಲ ದೇವರೇ, ವಸ್ತು ಅಂಶಗಳೆಲ್ಲ ದೇವರೇ. ಧೂಮೋ ರಾತ್ರಿ ಸ್ಪತ ದಕ್ಷಿಣಾಯನಂ ಇದು ಇವೆಲ್ಲವೂ ದೇವರೇ. ಆ ದೇವರ ಅನುಗ್ರಹವನ್ನು ನಾವು ಸಾಧಿಸಿಕೊಂಡು ನಮ್ಮ ಜೀವನದಲ್ಲಿ ಬೇಕಾಗಿರುವ ಫಲಗಳನ್ನು ಪಡ್ಕೊಳ್ಳಬಹುದು. ಈ ಪರಿಸ್ಥಿತಿಯಲ್ಲಿ ಹೀಗೆ ಮಾಡಿಕೊಂಡರೆ ಈ ಅನುಕೂಲ ಫಲ ಸಿಗ್ತದೆ, ಹೀಗೆ ಮಾಡಿದರೆ ಪ್ರತಿಕೂಲ ಫಲವಾಗುತ್ತದೆ. ಅದಕ್ಕೋಸ್ಕರ ಆ ಸಮಯದಲ್ಲಿ ಆ ಗ್ರಹದಲ್ಲಿ ಮಾಡಬೇಡ. ಅದಕ್ಕೋಸ್ಕರ ಈ ಕರ್ಮಕ್ಕೆ ಪ್ರತಿಕೂಲ, ಈ ಕರ್ಮಕ್ಕೆ ಅನುಕೂಲ, ಹೀಗೆ ಮಾಡಿದ್ದರೆ ಈ ಫಲ, ಹೀಗೆ ಮಾಡಿದರೆ ಈ ಫಲ ಎಂದು ಶಾಸ್ತ್ರಗಳು ಹೇಳುತ್ತಾ ಬಂದಿದೆ. ಫಲ ಬೇಕೆನ್ನುವವರು ಸಕಾಮರಾಗಿ ಈ ದೇವರನ್ನು ಆರಾಧಿಸಿ ಫಲ ಪಡ್ಕೊಳ್ಳರು. ಯಾರಿಗೆ ಫಲ ಬೇಡವೋ, ವಿರಕ್ತರಾಗಿದ್ದಾರೋ ಅವರಿಗೆ ಬೇಕಾಗಿರುವ ವೈರಾಗ್ಯ, ಅಂತರ್ಮುಖತೆ ಅದು ಆ ದೇವರೇ ಕೊಡ್ತಾರೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ತಾರೆ. ಒಂದು ಕಡೆ ಭಾಷ್ಯಕಾರರು ಶಂಕರಾಚಾರ್ಯರು ಯಾವ ದೇವರು ನಮಗೆ ಕರ್ಮ ಫಲವನ್ನು ಕೊಡ್ತಾರೋ ಆ ದೇವರನ್ನೇ ಆರಾಧಿಸಿದ್ದರೆ ನಿಷ್ಕಾಮವಾಗಿ ಅವರಿಗೆ ಬೇಕಾಗಿರುವ ವೈರಾಗ್ಯ, ಅಂತರ್ಮುಖತ, ಶುದ್ಧಿ ಇದು ಕೊಡ್ತಾರೆ. ಆದ್ದರಿಂದ ಅದಕ್ಕೂ ಅವರನ್ನೇ ಆರಾಧಿಸಬೇಕು. ಇಲ್ಲದಿದ್ದರೆ ಹೀಗೆ ಆಧ್ಯಾತ್ಮಿಕವಾಗಿಯೂ ಅವರ ಅನುಗ್ರಹ ಬೇಕು. ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಂತರ್ಮುಖತ ಇದೆಲ್ಲ ಸುಮ್ಮನೆ ಬರಲ್ಲ, ಆ ದೇವರ ಅನುಗ್ರಹದಿಂದಲೇ ಬರಬೇಕು. ಹೀಗೆ ಪ್ರಪಂಚದಲ್ಲಿರುವಾಗ ಪರಮಾತ್ಮನ ಅಂಶವಾಗಿರುವ ಈ ದೇವರನ್ನು ಬೆಳೆಸಿಕೊಂಡು ಕರ್ಮಫಲಗಳನ್ನು ಪಡ್ಕೊಳ್ಳಬಹುದು. ಇದು ಬೇಡ ಅಂದರೆ ಶುದ್ಧವಾಗಿ ವೈರಾಗ್ಯ, ಅಂತರ್ಮುಖತ ಪಡ್ಕೊಂಡು ಈ ದೇವರು, ಈ ಪ್ರಪಂಚ ಇದನ್ನೇ ದಾಟಿ ಹೋಗಬಹುದು. ಇದು
ಎರಡಕ್ಕೆ ಇಷ್ಟು. ಹಾಗೆಯೇ ಭಗವಂತನ ಸೃಷ್ಟಿಯ ರಹಸ್ಯ ಜ್ಞಾನವೆಲ್ಲ ಇಂಥ ಜ್ಞಾನ ನಮ್ಮ ಋಷಿಗಳಿಗೆ ಗೊತ್ತು. ಅದು ನಮಗೆ ಅನಾದಿ ಕಾಲದಿಂದ ಬಂದಿದೆ. ಏನೋ ದುರದೃಷ್ಟವಶಾತ್ ಈ ವಿದೇಶಿ ಬುದ್ಧಿಯೆಲ್ಲ ಭೌತಿಕ ದೃಷ್ಟಿ, ಪದಾರ್ಥಗಳನ್ನು ಸ್ಥೂಲ ಪದಾರ್ಥವೇ ನೋಡ್ತಾಳೆ ಹೊರತು ಅದು ಹಿಂದಿನ ದೇವತಾ ಶಕ್ತಿ ನೋಡ್ತೀವಿ. ಕಾಲ ಅಂದರೆ ಸುಮ್ಮನೆ ಏನೋ ಲೌಕಿಕ ಕಾಲ ಅಂದರೆ ನಾವು ಲೆಕ್ಕ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಕಾಲದಲ್ಲಿ ಏನಿದೆ ಅನ್ಕೊಳ್ತಾರೆ. ಕಾಲದಲ್ಲಿ ವ್ಯತ್ಯಾಸ ಇದೆ, ದೇಶಕ್ಕೆ ವ್ಯತ್ಯಾಸ ಇದೆ, ಪದಾರ್ಥಕ್ಕೆ ವ್ಯತ್ಯಾಸ ಇದೆ. ಅದರಲ್ಲಿ ಒಂದು ದೇವತಾ ಗುಣಶಕ್ತಿ ಇದೆ. ಇದು ಅತ್ಯಂತ ಸೂಕ್ಷ್ಮ, ಕಣ್ಣಿನ ದೃಷ್ಟಿಗೆ ಗೊತ್ತಾಗಲ್ಲ, ಆಂತರಿಕ ದೃಷ್ಟಿಗೆ. ಆ ಋಷಿಗಳ ದರ್ಶನವೇ, ಆ ದರ್ಶನ ಇರುವವರೇ ಇದನ್ನು ಕಂಡುಹಿಡಿದು ನಮಗೂ ತೋರಿಸಿಕೊಟ್ಟರು. ಆ ಶಾಸ್ತ್ರಗಳನ್ನೇ ನಾವು ಬಳಸ್ತಾ ಇದ್ದೀವಿ. ಅಂಥ ದೇವರನ್ನು ಸರ್ವವ್ಯಾಪಕವಾಗಿ ಇಡೀ ವಿಶ್ವದಲ್ಲಿರುವ ಆ ಸರ್ವದೇವರ ಅನುಗ್ರಹ ನಮಗೆಲ್ಲರಿಗೂ ಇರಲಿ ಎಂದು ನಾನು ಹೇಳಿ ಮುಗಿಸ್ತೇನೆ. ಓಂ ಶಾಂತಿ.